ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಪರಿಣಾಮ ಮತ್ತೊಂದು ಬಲಿಯಾಗಿದೆ. ಕಾಫಿನಾಡಿನಲ್ಲಿ 4ನೇ ಬಲಿ ಇದು. ಭಾರಿ ಗಾಳಿ ಮಳೆಗೆ ಮರ ಬಿದ್ದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಎನ್ಆರ್ಪುರ ತಾಲೂಕಿನ ಎಲೆಕಲ್ ಘಾಟಿಯಲ್ಲಿ ನಡೆದಿರೋ ಘಟನೆ ಇದು. 55 ವರ್ಷದ ಅನಿಲ್ ಮರ ಬಿದ್ದು ಸಾವನ್ನಪ್ಪಿರೋ ವ್ಯಕ್ತಿ. ಮರ ಬಿದ್ದ ಕೂಡಲೇ ಬಾಳೆಹೊನ್ನೂರು ಆಸ್ಪತ್ರೆಗೆ ಅವರನ್ನ ಸೇರಿಸಿದ್ರು. ಬಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾರ್ಗದ ಮಧ್ಯೆಯೇ ಅನಿಲ್ ಸಾವನ್ನಪ್ಪಿದ್ದಾರೆ. ಎನ್ಆರ್ಪುರ ತಾಲೂಕಿನ ಎಲೆಕಲ್ ಘಾಟಿಯಲ್ಲಿ ಗಾಳಿ ಮಳೆಗೆ ಮರ ಬಿದ್ದು 55 ವರ್ಷದ ಅನಿಲ್ ಸಾವನ್ನಪ್ಪಿದ್ದಾರೆ. ಕಾಫಿನಾಡಿನಲ್ಲಿ ಮಳೆಗೆ ಆಗಿರುವಂತಹ 4ನೇ ಸಾವಿದು. ಮರ ಬಿದ್ದ ಕೂಡಲೇ ಬಾಳೆಹೊನ್ನೂರು ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿದ್ರು. ಬಟ್ ತೀವ್ರ ಗಾಯಗೊಂಡಿದ್ರು ಅನಿಲ್. ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆಯೇ ಉಸಿರು ಚೆಲ್ಲಿದ್ದಾರೆ. ಗುಡ್ಡ ಕುಸಿತ, ಮರ ಬೀಳುವ ಪ್ರಕರಣಗಳು ಕಾಫಿನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚು ಆಗ್ತಾ ಇದೆ ಇತ್ತೀಚೆಗೆ. ಒಂದು ಕಡೆ ಮನೆಯೊಳಗೆ ಇದ್ರೂ ಕೂಡ ಗೋಡೆ ಬಿದ್ದು ಸಾವನ್ನಪ್ತಾ ಇದ್ದಾರೆ, ಗೋಡೆ ಕುಸಿದು ಸಾವನ್ನಪ್ತಾ ಇದ್ದಾರೆ. ರಸ್ತೆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಮರ ಬಿದ್ದು ಸಾವನ್ನಪ್ತಾ ಇದ್ದಾರೆ. ಚಿತ್ರಣವನ್ನು ಗಮನಿಸ್ತಾ ಇದ್ರಿ. 55 ವರ್ಷದ ಅನಿಲ್ ಅವ್ರ ಮೇಲೆ ಗಾಡಿ ಚಲಾಯಿಸಬೇಕಾದ್ರೆ ಮರ ಬಿದ್ದಿದೆ. ತೀವ್ರತರನಾದಂತಹ ಪೆಟ್ಟು ಅವ್ರ ಮೈ ಕೈಗೆ ತಲೆಗೆಲ್ಲ ಆಗಿದೆ. ಅವ್ರಿಗೆ ಆಗ್ಲೇ ಪ್ರಜ್ಞೆ ಇಲ್ಲ, ಜಸ್ಟ್ ಉಸಿರಾಡ್ತಾ ಇದ್ರು ಅಷ್ಟೇ ಕಷ್ಟಪಟ್ಟು. ಅಲ್ಲೇ ಹತ್ತಿರದ ಆಸ್ಪತ್ರೆಗೆ ಸಾಗಿಸೋ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಅಲ್ಲಿ ತಲೆ ನಿಂತಿಲ್ಲ, ಟವೆಲೆಲ್ಲ ಕಟ್ಟಿ ಒಂದು ತಲೆ ನಿಡಿಸುವ ಕೆಲಸಗಳಾಗಿದೆ. ಬಟ್ ಆಗಿಲ್ಲ, ಅವರ ಆಯಸ್ಸು ಮುಗ್ದೇ ಹೋಗ್ಬಿಟ್ಟಿತ್ತು. ಆಸ್ಪತ್ರೆಗೆ ಸೇರಿಸೋ ಅಷ್ಟೊತ್ತಿಗೆ ಸಾವನ್ನಪ್ಪಿದ್ದಾರೆ ಅನಿಲ್. ಏನಿದೆ ಸರ್? ಬನ್ನಿ, ಯಾರು ಬನ್ನಿ, ಸ್ವಲ್ಪ ಕೈ ಹಾಕಿ ಅಣ್ಣ. ಹಿಡಿ ಹಿಡಿ, ಅಲ್ಲ ಕೈ ಹಿಡಿ, ಕೈ ಹಿಡಿ. ಕಾಫಿನಾಡ್ನಲ್ಲಿ ಮಹಾಮಳೆಗೆ 4ನೇ ಬಲಿಯಾಗಿದೆ. ಭಾರಿ ಗಾಳಿ ಮಳೆಗೆ ಮರ ಬಿದ್ದು 55 ವರ್ಷದ ಅನಿಲ್ ಸಾವನ್ನಪ್ಪಿದ್ದಾರೆ. ಮರ ಬೀಳ್ತಾ ಇದ್ದಂತೆ, ಅವ್ರಿಗೆ ಪೆಟ್ಟು ಆಗ್ತಾ ಇದ್ದಂತೆ ಸುತ್ತಮುತ್ತ ಸ್ಥಳೀಯರು ಮತ್ತು ಪೊಲೀಸರ ನೆರವಿನೊಂದಿಗೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಬಟ್ ದುರಾದೃಷ್ಟವಶಾತ್ ಆಸ್ಪತ್ರೆಗೆ ಸಾಗಿಸೋ ಮಾರ್ಗದ ಮಧ್ಯೆಯಲ್ಲೇ ಅವರ ಉಸಿರು ನಿಂತು ಹೋಗಿದೆ. ಚಿಕ್ಕಮಗಳೂರಿನಲ್ಲಿ ಮಹಾಮಳೆಗೆ ಆಗಿರುವ 4ನೇ ಬಲಿ ಇದು. 55 ವರ್ಷದ ಅನಿಲ್ ಪಾಪ ಕೆಲಸದ ನಿಮಿತ್ತ ಹೋಗ್ತಾ ಇದ್ರು ರಸ್ತೆಯಲ್ಲಿ. ಬಟ್ ಏಕಾಏಕಿ ಜೋರು ಮಳೆಗೆ ಮರ ಬಿದ್ದಿದೆ, ಅವ್ರ ಮೈ ಮೇಲೆ ಬಿದ್ದುಬಿಟ್ಟಿದೆ. ನೋಡಿ, ಭಾರಿ ಗಾಳಿ ಮಳೆಗೆ ಪರಿಣಾಮ ಸಾವನ್ನಪ್ಪಿದ್ದಾರೆ ಅನಿಲ್. ಏನಿದೆ ಸರ್?